ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಮ್ಮನ್ನು ತುಂಬ ಕೇರ್ಲೆಸ್ ಆಗಿ ನೋಡ್ತಿದ್ದಾರೆ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸ್ವಲ್ಪ ದಿನ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು, ಇವಾಗ ಕೇರ್ಲೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಹೇಳೋದಕ್ಕಿಂತ ನಮ್ಮಲ್ಲಿ ಕೆಲವೊಂದಿಷ್ಟು ಚೇಂಜಸ್ಸನ್ನು ಮಾಡ್ಕೊಬೇಕಾಗತ್ತೆ. ಸೊ ಏನೇನು ಚೇಂಜಸ್ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ನಾನು ನೋಟ್ ಮಾಡಿಕೊಂಡು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದು ಪ್ರೀತಿನಲ್ಲಿ ಕೂಡ ಅಷ್ಟೇ ಶುರುವಾತಲ್ಲಿ ಕೇರಿಂಗ್ ಇರುತ್ತೆ, ಅದಾದ್ಮೇಲೆ ಏನಾಗುತ್ತೆ, ಆ ಕೇರಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಏನಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ 3-4 ಟಿಪ್ಸ್ನ ಶೇರ್ ಮಾಡ್ತೀನಿ. ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಅಂತ ಹೇಳಿದ್ರೆ, ಫಸ್ಟು ನೋಡಿ, ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋಗಿ. ನೋಡಿ, ಎಲ್ಲಿ ತನಕ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಜನ ಕೊಡೋ ರೆಸ್ಪೆಕ್ಟೇ ಬೇರೆ. ಅದೇ ಒಬ್ಬ ಫಾಲ್ತು ಕುಡಿದು ಹಾಳಾಗಿ ಬಿದ್ದಿರ್ತಾನೆ ಅನ್ಕೊಳ್ಳಿ, ಅವನಿಗೆ ಜನ ಮರ್ಯಾದೆನೇ ಕೊಡಲ್ಲ. ಅಧಿಕಾರದಲ್ಲಿ ಇದ್ದಂಥ ವ್ಯಕ್ತಿಗೆ ಸೆಲ್ಯೂಟ್ ಹೊಡಿತಾರೆ, ಮಾತಾಡಿಸ್ತಾರೆ. ಅದೇ ಕುಡಿದು ಮೂರಲ್ಲಿ ಬಿದ್ದಂಥ ವ್ಯಕ್ತಿಗೆ ಯಾರು ಕೂಡ ಮಾತಾಡಿಸಲ್ಲ. ಇದರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಯಾವತ್ತೂ ನಮ್ಮಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂ ಆ್ಯಡೆಡ್ನ ಮಾಡ್ಕೊಬೇಕು. ಸೊ ಇಲ್ಲಿ ಪ್ರೀತಿ ವಿಚಾರದಲ್ಲಿ ಏನು ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳಿದ್ರೆ, ಫಸ್ಟ್ ಒಂದು ಆರೋಗ್ಯ. ನೋಡಿ, ನಾವು ಆರೋಗ್ಯವಾಗಿದ್ದಾಗ ಮಿಕ್ಕಿರೋದೆಲ್ಲನೂ ಕೂಡ ಆರೋಗ್ಯ ಅಂದರೆ ಫಿಟ್ ಆ್ಯಂಡ್ ಫೈನ್ ಆಗಿ ಅಂತ ಹೇಳ್ತಾರಲ್ವ, ಹಾಗಿರ್ಬೇಕಾಗತ್ತೆ. ನಾವು ಪ್ರತಿ ಸಲನೂ ಕೂಡ ರೋಗಿಷ್ಠ ಥರ ಆಗಿಬಿಟ್ರೆ, ರೋಗಗಳ ಥರ ಆಗಿಬಿಟ್ರೆ ಜೊತೆಗಿರೋರಿಗೆ ಬೋರ್ ಆಗಿಬಿಡುತ್ತೆ. ಬಟ್ ನಿಜವಾದ ಪ್ರೀತಿ ಅಲ್ಲ ಅಂತ ಅನ್ಸಿದ್ರು ಎಲ್ಲೋ ಒಂದು ಕಡೆ ಮನಸ್ಸೊಳಗಡೆ ಕೆಲವರಿಗೆ ಆ ಥರ ಕಾಡ್ಲಿಕ್ಕೆ ಶುರು ಆಗಿದೆ. ಯಾವಾಗ ನೋಡೋದು ಪೇಷಂಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ನಿರ್ಲಕ್ಷ್ಯ ಮಾಡ್ತಾರೆ. ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. 2ನೇ ಪಾಯಿಂಟ್ ಸೌಂದರ್ಯ ಪ್ರಜ್ಞೆ ಇರಬೇಕಾಗುತ್ತೆ. ಸೌಂದರ್ಯದ ಬಗ್ಗೆ ಈಗ ನೋಡಿ, ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಅಪಿರಿಯನ್ಸ್ ನೋಡಿದ ತಕ್ಷಣ ನಮ್ಮನ್ನು ವಾವ್, ನೀಟ್ ಆ್ಯಂಡ್ ಸೂಪರ್ ಬ್ಯೂಟಿಫುಲ್ ಅಂತ ಅನಿಸ್ಬೇಕು. ಆ ಥರ ಅಪಿರಿಯನ್ಸ್ ಇಟ್ಕೋಬೇಕಾಗತ್ತೆ ನಾವು. ನೋಡಿ, ಮದುವೆ ಆದಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ, ಅಥವಾ ಎಂಗೇಜ್ ಆದಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಂಗೇಜ್ ಆಗೋಕ್ಕಿಂತ ಮುಂಚೆ ನೀಟಾಗಿ ಕ್ಲೀನಾಗಿ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿ ಇರ್ತಾರೆ. ಆಫ್ಟರ್ ದ ಮ್ಯಾರೇಜ್, ಆಫ್ಟರ್ ದ ಎಂಗೇಜ್ಮೆಂಟ್ ಏನಾಗುತ್ತೆ, ಅವರು ಕಮಿಟ್ ಆಗಿದ್ದೀವಲ್ಲ ಅಂದ್ಕೊಂಡು ನೆಗ್ಲಿಜೆನ್ಸಿ ಮಾಡ್ತಾ ಹೋಗ್ತಾರೆ ಅವ್ರ ಬ್ಯೂಟಿ ಬಗ್ಗೆ, ಅವರ ಒಂದು ಹ್ಯಾಂಡ್ಸಮ್ನೆಸ್ ಬಗ್ಗೆ. ಅವಾಗ ಏನಾಗುತ್ತೆ, ಯಾರು ಚೆನ್ನಾಗಿರ್ತಾರೆ ಆ ಕಡೆ ಡೈವರ್ಟ್ ಆಗ್ತಾರೆ ನಿಮ್ಮ ಸಂಗಾತಿಗಳು. ನೀವಿಲ್ಲಿ ಅವ್ರನ್ನ ಕಳ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಸೌಂದರ್ಯ ಪ್ರಜ್ಞೆ ತುಂಬ ಮುಖ್ಯ ಆಗುತ್ತೆ. ಅದನ್ನು ಕಾಪಾಡ್ಕೊಳ್ತಾ ಬನ್ನಿ. ನೆಕ್ಸ್ಟು ಪ್ರೀತಿಯ ಬಗ್ಗೆ ಪ್ರಜ್ಞೆ ಇರಬೇಕಾಗುತ್ತೆ. ಪ್ರೀತಿ ಬಗ್ಗೆ ಪ್ರಜ್ಞೆ ಅಂದ್ರೆ ಏನು? ಎಷ್ಟೋ ಜನ ಹೇಗೆ ಅಂತ ಹೇಳಿದ್ರೆ, ಪ್ರೀತಿ ಏನು ಅಂತ ಹೇಳ್ಕೊಂಡು ಜಗಳ ಮಾಡೋದು, ಅನುಮಾನ ಕೊಡೋದು, ಪದೇ ಪದೇ ಅವರಿಗೆ ಹರಾಸ್ಮೆಂಟ್ ಮಾಡೋದು, ಅದಲ್ಲ. ಪ್ರೀತಿಪೂರ್ವಕವಾಗಿರ್ಬೇಕು. ನೀವು ಲೇಡೀಸ್ ಆಗಿದ್ರು ಸ್ವಲ್ಪ ಸಮಾಧಾನ ಇಟ್ಕೊಂಡು ಮಾತಾಡುವಂಥ ಮಾತು ಮೇಲೆ, ಪದಗಳ ಮೇಲೆ ನಿಗಾ ಇಟ್ಕೊಂಡು ನೀಟಾಗಿ ಮಾತಾಡಬೇಕು. ಗಂಡು ಮಕ್ಕಳು ಅಷ್ಟೇ, ಹೆಣ್ಮಕ್ಳಿಗೆ ಚುಚ್ಚಿ ಮಾತಾಡಿ ಅವರ ಪ್ರೀತಿ ಇರ್ತಕ್ಕಂಥ ಮನಸ್ಸಲ್ಲಿ ಅದ್ರಲ್ಲಿ ಕಲ್ಲು ಮಾಡಬಾರ್ದು. ಓಕೆ, ಮಾತಾಡಿ. ಸೊ ಪ್ರೀತಿಯ ಒಂದು ಪ್ರಜ್ಞೆ ಕೂಡ ಇರಬೇಕಾಗುತ್ತೆ. ಇದನ್ನು ಆ್ಯಡೆಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಕೇರೇಬಲ್ ಲವ್ ಮಾಡಿ. ಅಂದರೆ ಕೇರ್ ಇರಬೇಕು ನಿಮಗೆ. ಲೈಕ್ ಅವ್ರು ಊಟ ಮಾಡಿದ್ರಾ ಇಲ್ವಾ, ಅವತ್ತು ಊಟ ಮಾಡೋದ್ರ ಜೊತೆಯಲ್ಲಿ ಊಟ ಮಾಡುವಂಥದ್ದು, ಹುಷಾರಿಲ್ಲಿರುವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು. ಸೊ ಈ ಥರದ್ದೆಲ್ಲ ಕ್ವಾಲಿಟೀಸ್ ಬೇಕು. ಹೆಣ್ಣಾಗಲಿ ಗಂಡಾಗಲಿ ಬಯಸೋದೇನು ಹೇಳಿ, ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ಸಾಂತ್ವನ ಕೊಟ್ಟು ನಮಗೆ ಒಂದು ಸಂಗಾತಿ, ಲೈಕ್ ಒಂದು ಆಸ್ ಎ ಫ್ರೆಂಡ್ ಥರ ಜೊತೆಗಿರಬೇಕು ಅಂತ ಬಯಸ್ತಾರೆ. ಅದನ್ನು ಬಿಟ್ಟು ನಾವು ಕೇರೆ ಮಾಡಿಲ್ಲ ಅಂದಾಗ ಪ್ರೀತಿ ಆಟೋಮೆಟಿಕ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕೇರೇಬಲ್ ಲವ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಇಷ್ಟೆಲ್ಲ ಮಾಡಿದಾಗ ನಿಮಗೆ ಅವ್ರು ಅಡಿಕ್ಟ್ ಆಗ್ತಾರೆ. ಯಾರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರಲ್ಲ, ನೀವು ತುಂಬ ಪ್ರೀತಿ ಮಾಡ್ತಿದ್ರಿ, ನಿಮ್ಮನ್ನು ಯಾರು ನಿರ್ಲಕ್ಷ್ಯ ಮಾಡ್ತಿದ್ರಲ್ಲ, ಅವ್ರು ಇಷ್ಟೆಲ್ಲ ನೀವು ಚೆನ್ನಾಗಿ ಈಗ ಹೇಳಿರ್ತಕ್ಕಂಥ ಪಾಯಿಂಟ್ಸಲ್ಲಿ ಅಳವಡಿಸ್ಕೊಂಡಾಗ ನಿಮಗೆ ಅವ್ರು ಅಡಿಕ್ಟ್ ಆಗ್ತಾರೆ. ನೋಡಿ, ಯಾರೋ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ತೀರಾ, ಅವ್ರೇನು ಹೇಳ್ತಾರೆ ಅದನ್ನು ಕೇಳ್ತಾ ಹೋದರೆ ನನಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕ ಅಂತ ಅವನಿಗೆ ಫೀಲ್ ಆಗುತ್ತೆ. ಅವ್ನು ನಿಮಗೆ ಅಡಿಕ್ಟ್ ಆಗ್ತಾನೆ. ನೆಕ್ಸ್ಟ್ ದಿನ ನೀವು ಇಲ್ಲಾಂದ್ರೂ ಕೂಡ ಕಣ್ಣೀರು ಹಾಕೋ ಪರಿಸ್ಥಿತಿ ಬರುತ್ತೆ. ಅವ್ರನ್ನ ಅಡಿಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ಹೇಳಿರ್ತಕ್ಕಂಥ 3-4 ಟಿಪ್ಸ್ನ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಆವಾಗ ನಿಮ್ಮನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಜನಗಳು. ಅವ್ರು ನಿರ್ಲಕ್ಷ್ಯ ಮಾಡಲ್ಲ, ನೀವೇ ಇಂಪಾರ್ಟೆನ್ಸ್ ಅಂತ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಸೆಲ್ಫ್ ಒಳಗಡೆ ತುಂಬ ಚೇಂಜಸ್ ಆಗಬೇಕು. ಸೌಂದರ್ಯ ಪ್ರಜ್ಞೆ, ಆರೋಗ್ಯ, ಲವ್ ಮಾಡುವಂಥದ್ದು, ಕೇರ್ ಮಾಡುವಂಥದ್ದು. ಓಕೆ, ಇದೆಲ್ಲನೂ ಕೂಡ ನಾವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲರೂ ಲವ್ ಮಾಡ್ತಿರ್ತಾರೆ, ಎಲ್ರಿಗೂ ಈ ಥರದ ಅನುಭವ ಆಗಿರೋದು ಅಂತ ಹೇಳ್ತೀನಿ ನಾನು. ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.